ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊನ್ನೆ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದೀನಿ ಅನ್ಕೊಳ್ತೀನಿ. ನೋಡೋಣ ಇವತ್ತು ಯಾವೆಲ್ಲ ಸುದ್ದಿಗಳು ಬಂದಿದೆ ತಿಳ್ಕೊಳ್ಳೋಣ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಿ. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಏನಾದ್ರೂ ಸಮಸ್ಯೆಗಳಾದ್ರೆ ನಿಮಗೆ ಅಪ್ಡೇಟ್ ಗಳು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಸಿಗುತ್ತೆ. ಅಪ್ಡೇಟ್ ಗಳು ಬೇಕು ಅನ್ನೋರು ಫಾಲೋ ಮಾಡಬಹುದು ಎರಡು ಅಕೌಂಟ್ ಗಳನ್ನ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 6 ಪಾಯಿಂಟ್ಸ್ ಅಥವಾ 0.02% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಸ್ವಲ್ಪ ಮಟ್ಟಿಗೆ, ನಂತರ ಅಪ್ ಆಯ್ತು, ಮತ್ತೆ ಅಲ್ಲಿಂದ ಡೌನ್ ಆಯ್ತು, ಮತ್ತೆ ಒಳ್ಳೆ ಬೌನ್ಸ್ ಬ್ಯಾಕ್ ಬಂತು, ಪಾಸಿಟಿವ್ ಕೂಡ ಆಯ್ತು, ಬಟ್ ಸಸ್ಟೈನ್ ಆಗಲಿಲ್ಲ, ಮತ್ತೆ ಡೌನ್ ಆಯ್ತು ಅಲ್ಲಿಂದ, ಮತ್ತೆ ಕೊನೆಯಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಬೌನ್ಸ್ ಬ್ಯಾಕ್ ಬಂತು, ಬಟ್ ಪಾಸಿಟಿವ್ ಆಗಲಿಲ್ಲ. ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ನಮ್ಮ ನಿಫ್ಟಿ. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಅಲ್ಲೂ ಕೂಡ ಸ್ಲೈಟ್ಲಿ ಫ್ಲಾಟ್ ಅಥವಾ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಮಿಕ್ಸ್ಡ್ ಇತ್ತು ಪರ್ಫಾರ್ಮೆನ್ಸ್, ಕೆಲವು ಪಾಸಿಟಿವ್ ಇದ್ರೆ ಕೆಲವು ನೆಗೆಟಿವ್ ಈ ರೀತಿ ಇದ್ವು. ಹಾಗಾಗಿ ಓಪನಿಂಗ್ ಚೆನ್ನಾಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅದೇ ರೀತಿ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಯ್ತು, ಹಾಗೆ ಕ್ಲೋಸಿಂಗ್ ಕೂಡ ಫ್ಲಾಟ್ ಆಗಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ 141 ಪಾಯಿಂಟ್ಸ್ ಅಥವಾ 0.19% ಡೌನ್ ಪರ್ಫಾರ್ಮೆನ್ಸ್ ಇದೆ. ಎಲ್ಲೂ ಕೂಡ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು 1.43% ಪಾಸಿಟಿವ್ಲಿ ನೆಕ್ಸ್ಟ್ 50 ಪರ್ಫಾರ್ಮ್ ಮಾಡಿದೆ. ಇನ್ನು ನಿಫ್ಟಿ 100 ಅಲ್ಲಿ 0.24% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 200 0.28% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಿಫ್ಟಿ 500 0.31% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅಂದ್ರೆ ನಿಫ್ಟಿ 50 ಮಾತ್ರ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. ಇನ್ನು ನೆಕ್ಸ್ಟ್ 50 ಆಗ್ಬಹುದು 100 200 500 ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದಾವೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು 0.08% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಮಿಡ್ ಕ್ಯಾಪ್ 100 ಅಲ್ಲಿ 0.42% ಪಾಸಿಟಿವ್ ಇದೆ. ಅಂದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ 150 ನಲ್ಲಿ 0.39% ಪಾಸಿಟಿವ್ ಇದೆ. ಅಂದ್ರೆ ಫ್ಲಾಟೆಸ್ಟ್ 0.4% ವರೆಗೂ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಶೇರುಗಳಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 0.29% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಸ್ಮಾಲ್ ಕ್ಯಾಪ್ 100 0.15% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 0.55% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಸ್ಮಾಲ್ ಕ್ಯಾಪ್ ಪರ್ಫಾರ್ಮ್ ಮಾಡಿದೆ. ಸ್ಮಾಲ್ ಅಂಡ್ ಮಿಡ್ ಸೇಮ್ ರೇಂಜ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಇವತ್ತು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.04% ನೆಗೆಟಿವ್ ಇದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಮೈಕ್ರೋ ಕ್ಯಾಪ್ ಅಲ್ಲಿ. ಅಲ್ಲೇನಂತ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಓವರ್ ಆಲ್ ಹೇಳ್ಬೇಕಂದ್ರೆ ಫ್ಲಾಟಿಸ್ಟ್ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮೇ ಬಿ ಪೋರ್ಟ್ಫೋಲಿಯೋಗಳ ಲೆವೆಲ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬೋದು. ನನ್ನ ಪೋರ್ಟ್ಫೋಲಿಯೋ ಕೂಡ ಜಸ್ಟ್ 0.09% ಪಾಸಿಟಿವ್ ಇದೆ ಇವತ್ತು. ಅಂದ್ರೆ ಆಲ್ಮೋಸ್ಟ್ ಫ್ಲಾಟ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ನೋಡ್ಲಿಕ್ಕೆ ಸಿಕ್ಕಿಲ್ಲ ಇವತ್ತು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಕೂಡ. 1.45% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿಫ್ಟಿ ಆಟೋ. ನಿಫ್ಟಿ ಬ್ಯಾಂಕ್ 0.43% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.69% ನೆಗೆಟಿವ್ ಇದೆ. ಹಾಗೆ FMCG ನಲ್ಲಿ 0.17% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. IT 0.25% ಡೌನ್ ಇದೆ. ಮೀಡಿಯಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 3.05% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಹಾಗೆ ಮೆಟಲ್ 1.67% ಅಪ್ ಆಗಿದೆ. ಫಾರ್ಮಾ 0.23% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. PSU ಬ್ಯಾಂಕ್ ಗಳಲ್ಲಿ 0.31% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ರಿಯಾಲಿಟಿ 0.33% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ 0.46% ಡೌನ್ ಫಾಲ್ ಇದೆ. ಹೆಲ್ತ್ ಕೇರ್ 0.13% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 0.63% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.27% ನೆಗೆಟಿವ್ ಇದೆ. ಕೆಮಿಕಲ್ 0.14% ನೆಗೆಟಿವ್ ಇದೆ. ಅಂದ್ರೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಸೆಕ್ಟೋರಲ್ ವೈಸ್ ನೋಡಿದ್ರೆ ಕೆಲವು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಕೆಲವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದವೆ ಇವತ್ತು ಕೂಡ. ಬಟ್ ಆಟೋ ಹಾಗೂ ಮೀಡಿಯಾ ಅಂಡ್ ಮೆಟಲ್ ಔಟ್ ಪರ್ಫಾರ್ಮ್ ಮಾಡಿದವೆ ಈ ಮೂರು ಸೆಕ್ಟರ್ಸ್ ಇವತ್ತು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಇವತ್ತು ಅಂತ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಿದೆ. ಅಂದ್ರೆ ಮಾರ್ನಿಂಗ್ ಇಂದ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ, ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಈ ರೀತಿ ಟ್ರೇಡ್ ಆಗ್ತಾ ಇದ್ವು. ಬಟ್ ಸದ್ಯದ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಏಷ್ಯನ್ ಕ್ಯೂಸ್ ಈವನ್ ಮಾರ್ನಿಂಗ್ ಇಂದ ಕೂಡ ಅಷ್ಟೇನು ಚೆನ್ನಾಗಿರ್ಲಿಲ್ಲ, ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದ್ವು ಮೆಜಾರಿಟಿ ಮಾರ್ಕೆಟ್ಸ್. ಅದೇ ರೀತಿ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕೂಡ ಕೊಟ್ಟಿದ್ದಾವೆ. ಇಂಡಿಯನ್ ಮಾರ್ಕೆಟ್ ಕೂಡ ಸ್ವಲ್ಪ ಫ್ಲಾಟಿಶ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಕ್ರೂಡ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು 2.65% ಡೌನ್ ಪರ್ಫಾರ್ಮೆನ್ಸ್ ಇದೆ. ಮಾರ್ನಿಂಗ್ ಸ್ವಲ್ಪ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇತ್ತು,
ಬಟ್ ಇವಾಗ ಆಸ್ ಆಫ್ ನೌ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಿದೆ. ಹಾಗಾಗಿ ಯುರೋಪಿಯನ್ ಮಾರ್ಕೆಟ್ ಗಳು ಒಂದಷ್ಟು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇರೋದು ಇವತ್ತು, ಎಸ್ಪೆಷಲಿ ಈಗ. ಹಾಗೆ ಮಾರ್ಕೆಟ್ಸ್ ಆಸ್ ಯೂಶುವಲ್ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗಿದಾವೆ, ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ಸ್ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಅನ್ಸರ್ಟನಿಟೀಸ್ ಇದ್ದೇ ಇದೆ. ಇರಾನ್ US ವಾರ್ಗೆ ಸಂಬಂಧಪಟ್ಟಂತೆ ಇದು ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಬಿಡ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಅಮೆರಿಕದಿಂದ ಕೆಲವು ಸುದ್ದಿಗಳು ಬರ್ತಾ ಇದಾವೆ ನೋಡಬಹುದು. Trump's Iran strategy faces a difficult reality. Americans fear another endless Middle East war. ಟ್ರಂಪ್ ಅವರ ಪಾಲಿಸೀಸ್ ಏನಿದೆ, ಎಸ್ಪೆಷಲಿ ಇರಾನ್ಗೆ ಸಂಬಂಧಪಟ್ಟಂತ ಸ್ಟ್ರಾಟಜೀಸ್ ಡಿಫಿಕಲ್ಟ್ ರಿಯಾಲಿಟಿ ಲೆವೆಲ್ಗೆ ರೀಚ್ ಆಗ್ತಿದೆ. ಅಮೆರಿಕದ ಜನ ಮತ್ತೊಂದು ಎಂಡ್ಲೆಸ್ ಮಿಡ್ಲ್ ಈಸ್ಟ್ ವಾರ್ಗೆ ಇದು ಕಾರಣ ಆಗುತ್ತಾ ಅನ್ನೋ ಭಯಕ್ಕೆ ಬೀಳುವಂತ ಸನ್ನಿವೇಶ ಬರ್ತಿದೆ ಅಂತ ಹೇಳ್ತಿದೆ ಈ ರಿಪೋರ್ಟ್. ಜೊತೆಗೆ ಈ ಸುದ್ದಿ ನೋಡಬಹುದು. US pushes for a possible peace deal with Iran. Growing numbers of Americans appear wary of another prolonged Middle East conflict amid fears of rising inflation and economic instability. ಅಂದ್ರೆ ಅಮೆರಿಕಾದಲ್ಲೇ ಪ್ರೆಷರ್ ಜಾಸ್ತಿ ಆಗ್ತಿದೆ, ಎಸ್ಪೆಷಲಿ ಜನರಿಂದ. ಹಾಗಾಗಿ ಇಲ್ಲಿ ಒಪ್ಪಂದ ಆಗ್ಬೇಕು, ಯುದ್ಧ ನಿಲ್ಲಬೇಕು ಅಂತಾನೆ ಅಮೆರಿಕ ಕೂಡ ಬಯಸ್ತಿದೆ. ಬಟ್ ನಾನು ಹೇಳ್ತಿದ್ದೀನಲ್ಲ, ಯಾವಾಗ್ಲೂ ಪದೇ ಪದೇ ಹೇಳ್ತಾ ಇರ್ತೀನಿ, ಯುದ್ಧ ಸ್ಟಾರ್ಟ್ ಮಾಡಿದ್ದಂತೂ ಆಯ್ತು, ಬಟ್ ಕ್ಲೋಸ್ ಮಾಡಕ್ಕೆ ಸ್ಟ್ರಾಟಜಿ ಇಲ್ಲ ಅಮೆರಿಕದ ಹತ್ರ. ಅದಕ್ಕೆ ಒಂದು ದಾರಿಯನ್ನು ಹುಡುಕ್ತಿದ್ದಾರೆ, ಬಟ್ ಯಾವ ರೀತಿಯಾಗಿ ಆ ದಾರಿ ಬರುತ್ತೋ ಗೊತ್ತಿಲ್ಲ. ಇಲ್ಲಿ ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿಯಲ್ಲಿ ಎಕ್ಸಿಟ್ ಆಗ್ಬೇಕು. ಅಂತಹ ದಾರಿಯ ಹುಡುಕಾಟದಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಸದ್ಯದ ಮಟ್ಟಿಗೆ ಆ ರೀತಿಯ ಸನ್ನಿವೇಶಗಳು ಕಾಣ್ತಾ ಇಲ್ಲ. ಬಟ್ ಇಲ್ಲಿ ಒಳ್ಳೆ ಸುದ್ದಿ ಏನಂದ್ರೆ ಅಮೆರಿಕ ಕೂಡ ಯುದ್ಧವನ್ನ ಸ್ಟಾಪ್ ಮಾಡ್ಲಿಕ್ಕೆ ಬಯಸ್ತಿದೆ ಅನ್ನೋದು, ಬಟ್ ದಾರಿಯ ಹುಡುಕಾಟದಲ್ಲಿದೆ. ಇನ್ನು ಇವತ್ತು ರಿಪ್ಪಿನಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ರುಪಿ ಸ್ಟ್ರಾಂಗ್ ಆಗಿದೆ ಇವತ್ತು ನಿನ್ನೆಯ ಪರ್ಫಾರ್ಮೆನ್ಸ್ ಗೆ ಹೋಲಿಸಿದ್ರೆ, ಬಟ್ ಅದೇನು ಮಾರ್ಕೆಟ್ ಮೇಲೆ ಪ್ರಭಾವ ಬೀರಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರು ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಕಂಡೀಷನ್ ಒಂದೇ, ಅದಕ್ಕೆ ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊನೆಯಲ್ಲಿ ಲಿಂಕ್ ಇರುತ್ತೆ, ಅದನ್ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇಂಡಿಯಾದಿಂದ ಒಂದು ಬಿಗ್ ಸುದ್ದಿ ಬಂದಿದೆ ನೋಡಬಹುದು. ಇಂಡಿಯಾಸ್ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಆಂಬಿಷನ್ಸ್ ಟೇಕ್ ಫ್ಲೈಟ್ ಆಸ್ ಗವರ್ನಮೆಂಟ್ ಇಶ್ಯೂಸ್ RFP ಟು 3 ಪ್ರೈವೇಟ್ ಬಿಡ್ಡರ್ಸ್. ಪ್ರೈವೇಟ್ ಬಿಡ್ಡರ್ಸ್ ಗೆ RFP ಇಶ್ಯೂ ಮಾಡಿದೆ ಸರ್ಕಾರ. RFP ಅಂದ್ರೆ ನೋಡಬಹುದು ರಿಕ್ವೆಸ್ಟ್ ಫಾರ್ ಪ್ರಪೋಸಲ್. 3 ಜನ ಪ್ರೈವೇಟ್ ಬಿಡರ್ಸ್ಗೆ, ಅಂದ್ರೆ ಪ್ರೈವೇಟ್ ಕಂಪನೀಸ್ಗೆ ಆದ್ಯತೆಯನ್ನ ಕೊಡ್ತಾ ಇದೆ. ಯಾಕಂದ್ರೆ ಸರ್ಕಾರಿ ಕಂಪನಿಗಳನ್ನ ನೆಚ್ಕೊಂಡ್ರೆ ಕೆಲಸ ಆಗ್ತಿಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ ಸರ್ಕಾರಕ್ಕೆ. ಹಾಗಾಗಿ ಇಲ್ಲಿ ಪ್ರೈವೇಟ್ ಬಿಡರ್ಸ್ಗೂ ಕೂಡ ಅವಕಾಶಗಳು ಓಪನ್ ಅಪ್ ಆಗ್ತಾ ಇದೆ. ಅದರಲ್ಲಿ ನೋಡಬಹುದು ಲಾರ್ಸನ್ ಅಂಡ್ ಟೊಬ್ರೋ, BL ಇವೆರಡು ಕಂಬೈನ್ ಆಗಿ ಮಾಡುವಂತದ್ದು. ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಹಾಗೆ ಭಾರತ್ ಫೋರ್ಜ್ BML ಪಾರ್ಟ್ನರ್ಶಿಪ್, ಈ 3 ಪ್ರೈವೇಟ್ ಕಂಪನೀಸ್ ಇರುತ್ತೆ. ಅದರಲ್ಲಿ BML ಹಾಗೂ BL ಸರ್ಕಾರಿ ಕಂಪನಿಗಳು ಕೂಡ ಸೇರ್ಕೊಂಡಿರುತ್ತವೆ. ಇವರುಗಳಿಗೆ ಪ್ರಪೋಸಲ್ ಅನ್ನು ಕೊಡ್ಲಿಕ್ಕೆ ಹೇಳಿದೆ ಆಮ್ಕಾ ಪ್ರಾಜೆಕ್ಟ್ ಗೆ. ಒಳ್ಳೆಯ ಬೆಳವಣಿಗೆ, ಎಸ್ಪೆಷಲಿ ಡಿಫೆನ್ಸ್ ಸೆಕ್ಟರ್ ಗಂತೂ ಇದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಪ್ರೈವೇಟ್ ಕಂಪನೀಸ್ ಗೆ ಒಳ್ಳೆಯ ಬೆಳವಣಿಗೆ ಆಗುತ್ತೆ, ಯಾಕಂದ್ರೆ ಅವರುಗಳಿಗೂ ಕೂಡ ಸರ್ಕಾರ ಆದ್ಯತೆಯನ್ನ ಕೊಡ್ತಾ ಇದೆ ಅನ್ನೋದು. ಅಮೆರಿಕದಲ್ಲಿ ಈ ರೀತಿ ಇದೆ, ಬಟ್ ಇಂಡಿಯಾದಲ್ಲಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರೈವೇಟ್ ಪ್ಲೇಯರ್ಸ್ ಕೆಲಸ ಮಾಡ್ತಿರ್ಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಸಾಧ್ಯ ಆಗ್ತಾ ಇದೆ. ನೋಡೋಣ ಇನ್ನು ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ಇವತ್ತು ಸುಪ್ರೀಂ ಕೋರ್ಟ್ ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ಸುಪ್ರೀಂ ಕೋರ್ಟ್ ಅಪ್ಹೋಲ್ಡ್ಸ್ ಗವರ್ನಮೆಂಟ್ ರೆಟ್ರೋಸ್ಪೆಕ್ಟಿವ್ 28% GST ಲೆವಿ ಆನ್ ಆನ್ಲೈನ್ ಗೇಮಿಂಗ್ ಕಂಪನೀಸ್. ಈ ಹಿಂದೆ ಸರ್ಕಾರ ಆನ್ಲೈನ್ ಗೇಮಿಂಗ್ ಕಂಪನೀಸ್ ಮೇಲೆ 28% GST ಅನ್ನು ಹಾಕಿತ್ತು. 28% GST ಹಾಕಿದ್ದು ಸಮಸ್ಯೆ ಅಲ್ಲ, ಆದ್ರೆ ರೆಟ್ರಾಸ್ಪೆಕ್ಟಿವ್ ಆಗಿ ಅಂದ್ರೆ ಇಂದಿನಿಂದ ಕೂಡ ಇಲ್ಲಿವರೆಗೂ ಪೇ ಮಾಡ್ಬೇಕು ನೀವು ಅಂತ ಹೇಳಿತ್ತು. ಸುಮಾರು ಕಂಪನಿಗಳು ಮುಳುಗೆ ಹೋಗ್ತವೆ, ಅಷ್ಟೊಂದು ಡ್ಯೂಸ್ ಆಗುತ್ತೆ ಇವ್ರದ್ದು. ಹಾಗಾಗಿ ಸಾಕಷ್ಟು ಕಂಪನಿಗಳು ಸಮಸ್ಯೆಗೆ ಸಿಲುಕಿದ್ವು, ಅವರು ಸುಪ್ರೀಂ ಕೋರ್ಟ್ ಹೋಗಿದ್ವು. ಬಟ್ ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರದ ನಿರ್ಧಾರವನ್ನ ಎತ್ತಿ ಹಿಡಿದಿದೆ. ಅವರು ಇದರಲ್ಲಿ ಯಾವುದೇ ಒಳ್ಳೆ ಸುದ್ದಿಯನ್ನ ಗೇಮಿಂಗ್ ಕಂಪನೀಸ್ಗೆ ಕೊಟ್ಟಿಲ್ಲ, ಎಸ್ಪೆಷಲಿ ಆನ್ಲೈನ್ ಗೇಮಿಂಗ್ ಕಂಪನೀಸ್ಗೆ. ಸಾಕಷ್ಟು ಕಂಪನಿಗಳಿದ್ದಾವೆ, ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ. ನಜಾರಾ ಟೆಕ್ನಾಲಜೀಸ್ ಆಗ್ಬೋದು, ಜೆನ್ಸಾರ್ ಟೆಕ್ ಕೂಡ ಅದರಲ್ಲಿ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಪ್ಯೂರ್ಲಿ ಗೇಮಿಂಗ್ ಕಂಪನಿ ಏನಲ್ಲ, ಬಟ್ ಕೆಲಸ ಮಾಡುತ್ತೆ ಅದರಲ್ಲಿ. ಇವರುಗಳಿಗೆ ಬ್ಯಾಡ್ ನ್ಯೂಸ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸುಪ್ರೀಂ ಕೋರ್ಟ್ ಇವತ್ತು. ಇನ್ನು HDFC ಬ್ಯಾಂಕ್ ಲಿಮಿಟೆಡ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು. ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಕಾರಣ ಅಂತಂದ್ರೆ ನೋಡಬಹುದು, ಒಂದು ಸುದ್ದಿ ಬಂದಿದೆ. HDFC ಬ್ಯಾಂಕ್ ರಿಜೆಕ್ಟ್ಸ್ ಎನಿ ಅಸಂಪ್ಷನ್ಸ್ ಆಫ್ ರಾಂಗ್ ಡೂಯಿಂಗ್ ಆಫ್ಟರ್ ₹45 crore ಡಿಫರೆನ್ಷಿಯಲ್ ಇಂಟ್ರೆಸ್ಟ್ ಪೇಮೆಂಟ್ ರಿಪೋರ್ಟ್. ಸುಮಾರು 45 ಕೋಟಿ ಡಿಫರೆನ್ಷಿಯಲ್ ಇಂಟ್ರೆಸ್ಟ್ ಪೇಮೆಂಟ್ ಬಗ್ಗೆ ರಿಪೋರ್ಟ್ ಬಂದಿದೆ. ಅದೇ ರಿಪೋರ್ಟ್ ಮೂಲಕ ಒಂದು ಸುದ್ದಿ ಬಂದಿದೆ, ಇಲ್ಲಿ ಸಮಸ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಅದನ್ನ ರಿಜೆಕ್ಟ್ ಮಾಡಿದೆ HDFC ಬ್ಯಾಂಕ್. ಜೊತೆಗೆ ಹಲವು ಮಾಹಿತಿಯನ್ನು ಕೂಡ ಕೊಟ್ಟಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ HDFC ಬ್ಯಾಂಕ್ ಅಲ್ಲಿ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಗೊತ್ತಿಲ್ಲ, ಇತ್ತೀಚೆಗೆ ಅತನು ಚಕ್ರವರ್ತಿ ಅವರು ರಿಸೈನ್ ಮಾಡಿದ್ರು ಎಥಿಕಲ್ ಇಶ್ಯೂಸ್ ಅನ್ನ ಕೊಟ್ಟು. ಈ ಒಂದು ಸುದ್ದಿ ಕೂಡ ಅಷ್ಟೇನು ಒಳ್ಳೆ ಬೆಳವಣಿಗೆ ಅಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ 2.5% ಜಾಸ್ತಿ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಈ ಸ್ಟಾಕ್ ಇದೆ, ಕ್ಲೋಸ್ಲಿ ವಾಚ್ ಮಾಡ್ತಾ ಇರ್ತೀನಿ ಈ ರೀತಿಯ ಡೆವಲಪ್ಮೆಂಟ್ಸ್ ಅನ್ನ. ಬಟ್ ಏನ್ ಮಾಡೋದು, ಈ ರೀತಿ ಸುದ್ದಿಗಳು ಬಂದಾಗ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಬಟ್ ಪಾನಿಕ್ ಅಂತೂ ಆಗೋದಿಲ್ಲ. ಇಲ್ಲಿ ಸಮಸ್ಯೆ ಏನಂತಂದ್ರೆ, ದೇಶದ ದೊಡ್ಡ ದೊಡ್ಡ ಬ್ಯಾಂಕ್ಗಳೇ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಮಾಡ್ಕೊಂಡ್ರೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ, ಅದೊಂದು ಸಮಸ್ಯೆ. ಬಟ್ ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ಅದಾನಿ ಪವರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಅದಾನಿ ಪವರ್ ಓವರ್ಟೇಕ್ಸ್ ಇನ್ಫೋಸಿಸ್ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪ್. ಅಂದ್ರೆ ಅದಾನಿ ಪವರ್ ನ ಮಾರ್ಕೆಟ್ ಕ್ಯಾಪ್ ಇನ್ಫೋಸಿಸ್ ಅನ್ನ ಬೀಟ್ ಮಾಡಿದೆ. ಈಗ ಇನ್ಫೋಸಿಸ್ ನ ಮೇಲೆ
ಅದಾನಿ ಪವರ್ ಬಂದಿದೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್. ಒಂದ್ಸಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಎರಡು ಕಂಪನಿಗಳದ್ದು ಅಂತ. ಇನ್ನು LIC ಶೇರ್ಸ್ ಅಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಒಂದು ಸುದ್ದಿ ಬಂದಿದೆ, ಬಹುಶಃ ಸರ್ಕಾರ 2% ಸ್ಟೇಕ್ ಅನ್ನು ಸೇಲ್ ಮಾಡಬಹುದು, ಸುಮಾರು 10,000 ಕೋಟಿ ರೈಸ್ ಮಾಡಬಹುದು ಅಂತ. 96.5% ಹೋಲ್ಡಿಂಗ್ ಇದೆ. ಆಬ್ವಿಯಸ್ಲಿ ಅವರು ಸೇಲ್ ಮಾಡಲೇಬೇಕು ಇವತ್ತಲ್ಲ ನಾಳೆ. ಬಟ್ ಸ್ಟಾಕ್ ಅಲ್ಲಿ ಈ ಸುದ್ದಿ ಬಂದ್ಮೇಲೆ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು KEC ಇಂಟರ್ನ್ಯಾಷನಲ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು, ಕಂಪನಿಗೆ 1303 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಇವತ್ತು ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ರಿಯಾಕ್ಷನ್ ಬಂತು, ಬಟ್ ಸಸ್ಟೈನ್ ಆಗಲಿಲ್ಲ. ಅಂದ್ರೆ ಬಿಲೋ ಆಫ್ % ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ಪಾಂಡಿ ಆಕ್ಸೈಡ್ಸ್ ಅಂಡ್ ಕೆಮಿಕಲ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ತಮಿಳುನಾಡಲ್ಲಿ ಕಾಪರ್ ರೀಸೈಕ್ಲಿಂಗ್ ಪ್ಲಾಂಟ್ ಅನ್ನು ಸ್ಥಾಪನೆ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಏನು ಒಳ್ಳೆ ರಿಯಾಕ್ಷನ್ ಇಲ್ಲ. 6.5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು. ನಂತರ ಕೋಲ್ ಇಂಡಿಯಾ ಫೋಕಸ್ ಅಲ್ಲಿತ್ತು. ಕಾರಣ ಸರ್ಕಾರ OFS ಅನ್ನು ಅನೌನ್ಸ್ ಮಾಡಿತ್ತು. ಬಟ್ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಇದೆ. ಆಕ್ಚುಲಿ ಮೆಜಾರಿಟಿ ಆಫ್ ದ ಟೈಮ್ OFS ಅನೌನ್ಸ್ ಆದಾಗ ಡಿಸ್ಕೌಂಟ್ ಅಲ್ಲಿ ಅನೌನ್ಸ್ ಆಗೋದ್ರಿಂದ ನೆಗೆಟಿವ್ ರಿಯಾಕ್ಷನ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ಮೆನ್ಷನ್ ಮಾಡಿದೆ. ಬಟ್ ನೆಗೆಟಿವ್ ಬರಬೇಕು ಅಂತ ಏನಿಲ್ಲ, ಪಾಸಿಟಿವ್ ಕೂಡ ಬರಬಹುದು. ಬಟ್ ಕೋಲ್ ಇಂಡಿಯಾದಲ್ಲಿ ಅದೇ ಆಗಿದೆ. ಇವತ್ತು ನೋಡಬಹುದು ಮೋರ್ ದನ್ 1% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಓಪನಿಂಗ್ ಡೌನ್ ಅಲ್ಲೇ ಆಯ್ತು. ನಂತರ ಒಳ್ಳೆ ರಿಕವರ್ ಆಗಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ಆಕ್ಸಿಸ್ ಗೇಟ್ಸ್ ಟೆಕ್ನಾಲಜೀಸ್ ಕೂಡ ಸುದ್ದಿಲಿತ್ತು. ಕಂಪನಿಗೆ DRDO ದಿಂದ ಅರೌಂಡ್ 7 ಕೋಟಿ ಮೊತ್ತದ ಆರ್ಡರ್ ಸಿಕ್ಕಿದೆ. ಸಣ್ಣ ಆರ್ಡರ್, ಬಟ್ DRDO ದಿಂದ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಅರೌಂಡ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ಕೆರ್ನೆಕ್ಸ್ ಮೈಕ್ರೋ ಸಿಸ್ಟಮ್ಸ್ ಕೂಡ ಸುದ್ದಿಲಿತ್ತು ಇವತ್ತು. ಕಾರಣ ನೋಡಬಹುದು, ಕಂಪನಿಗೆ 475 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಕವಚ್ಗೆ ಸಂಬಂಧಪಟ್ಟಂತ ಆರ್ಡರ್ ಚಿತ್ತರಂಜನ್ ಲೋಕೋಮೋಟಿವ್ ವರ್ಕ್ಸ್ ಇಂದ ಸಿಕ್ಕಿರುವಂತದ್ದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ನಂತರ ರಿಯಾಕ್ಷನ್ ಇಲ್ಲ, ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳ ಲಿಂಕ್ ಕೂಡ ಇರುತ್ತೆ, ಫಾಲೋ ಮಾಡಬಹುದು. ಹಾಗೆ ಅಕೌಂಟ್ ಕೂಡ ಓಪನ್ ಮಾಡ್ಕೊಳ್ಬಹುದು. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.